ಎಲ್ಲರಿಗೂ ನಮಸ್ತೆ. ಸಂಜೆವಾಣಿಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ಬಿಗ್ ಬಾಸ್ ಸೀಸನ್ 12 ಅಂತಿಮ ಘಟ್ಟ ತಲುಪಿದೆ. ಮಿಡ್ ವೀಕ್ ಎಲಿಮಿನೇಷನ್ ಟೆನ್ಷನ್ ಮಧ್ಯೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಆಸೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಒಂದು ಸಣ್ಣ ಅವಕಾಶಗಳನ್ನ ಕೊಟ್ಟಿದ್ದಾರೆ. ನಿಮ್ಮ ಯಾವ ಆಸೆ ಈಡೇರ್ಬೇಕು ಈ ಬಿಗ್ ಬಾಸ್ ಮನೆಯಲ್ಲಿ ಬರೀರಿ. ಬಿಗ್ ಬಾಸ್ ಮನೆಯ ಯಾವುದೇ ಕ್ಯಾಮ್ರಾಗೆ ಹೇಳಿ 3 ಆಸೆಗಳನ್ನ ಬರೀರಿ, ಅದರಲ್ಲಿ ಒಂದು ಆಸೆನ ನಾವು ಈಡೇರಿಸ್ತೀವಿ ಅಂತ ಹೇಳಿ ಬಿಗ್ ಬಾಸ್ ಈಗ ಆಲ್ರೆಡಿ ಹೇಳಿದ್ದಾರೆ. ಅಂತೆಯೇ ನಿನ್ನೆ ಎಲ್ರು ಬಿಗ್ ಬಾಸ್ ಮನೆಯ ಎಲ್ಲಾ ಸ್ಪರ್ಧಿಗಳು ತಮ್ಗೆ ಇಷ್ಟವಾದಂತಹ ಆಸೆಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಯಾವ ಆಸೆಗಳನ್ನ ಈಡೇರಿಸ್ಕೋಬೇಕಂತ ಹೇಳಿ ಬರೆದ್ರು. ಆದ್ರೆ ನಮ್ಮ ಗಿಲ್ಲಿ ನಟ ಗೊತ್ತಲ್ಲ, ಅವನು ಬರೆಯೋದು ವಿಚಿತ್ರ, ಅವ್ನು ಆಡೋದು ವಿಚಿತ್ರ. ಒಂದು ವಿಶೇಷವಾದ ಕೋರಿಕೆಯನ್ನ ಬರ್ದಿದ್ದಾನೆ. ಅದನ್ನ ಕೇಳಿಸ್ಕೊಂಡು ವೀಕ್ಷಕರಂತೂ ಬಿದ್ದು ಬಿದ್ದು ನಕ್ಕಿದ್ದಾರೆ. ಅಷ್ಟು ವಿಶೇಷವಾಗಿದೆ ಅವರ ಆಸೆ. ಮೊದಲನೇ ಆಸೆ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯ ಟಿವಿಲಿ ಒಂದು ಒಳ್ಳೆ ಸಿನಿಮಾ ನೋಡ್ಬೇಕು ಅನ್ನೋದು. ಎರಡನೇ ಆಸೆ, ಬಿಗ್ ಬಾಸ್ ಮನೆಯಲ್ಲಿ ಇರುವ ಆನೆ ಅದ್ರ ಮೇಲೆ ಕೂತ್ಕೊಳ್ಬೇಕು ಅಂತ. ಇನ್ನ ಮೂರನೇ ಆಸೆ ಕೇಳಿದ್ರಂತೂ ಮುಗೀತು. ಅವ್ರಿಗೆ ನಲ್ಲಿ ಮೂಳೆ ಅಂದ್ರೆ ಇಷ್ಟ ಅಂತೆ. ಅದನ್ನ ಹೊಟ್ಟೆ ತುಂಬಾ ತಿಂದು 1 ಗಂಟೆ ಕಾಲ ನಿದ್ದೆ ಮಾಡ್ಬೇಕು. ಆದ್ರೆ ಈ ಮಲಗಿದಾಗ ನಾಯಿ ಬಗ್ಳೋ ಸೌಂಡ್ ನ ಹಾಕ್ಬಾರ್ದು ಅನ್ನೋ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇದನ್ನ ಕೇಳಿ ವೀಕ್ಷಕರಂತೂ ಬಿದ್ದು ಬಿದ್ದು ನಕ್ಕಿದ್ದಾರೆ. ಇನ್ನ ಇಂದಿನ ಸಂಚಿಕೆಗೆ ಬಂದ್ರೆ, ತನ್ನ ನೆಚ್ಚಿನ ಸ್ಪರ್ಧಿಗಳನ್ನ ನೋಡಲು ಅಭಿಮಾನಿಗಳು ಬಂದಿದ್ದಾರೆ. ಅದೇ ರೀತಿ ಇಂದು ಒಬ್ರು ಎಲಿಮಿನೇಟ್ ಕೂಡ ಆಗ್ತಾರೆ, ಮನೆಯಿಂದ ಹೊರಗೋಗ್ತಾರೆ. ಯಾರು ಹೊರಗೋಗ್ತಾರೆ ಅದನ್ನ ಬಿಗ್ ಬಾಸ್ ಇವತ್ತು ರಿವೀಲ್ ಮಾಡ್ತಾರೆ. ಅಲ್ಲಿವರೆಗೂ ನೋಡ್ತಾ ಇರಿ ಸಂಜೆವಾಣಿ.